ಹೆಸರು ರೂಪಾ ಅಂತ, ನಮ್ಮ ಮನೆಯವರ ಹೆಸರು ರಾಘವೇಂದ್ರ. ನಾವು ರೋಸ್ ಬೆಳೀತಾ ಇದ್ದೀರಿ. ರೋಸಲ್ಲಿ ನಾವು ವರ್ಷಕ್ಕೊಂದ್ಸಲ 365 ದಿನದಲ್ಲಿ ವರ್ಷಕ್ಕೊಂದ್ಸಲ ಕಟ್ ಮಾಡಬೇಕು. ಕಟ್ ಮಾಡೋದು ಅಂದರೆ ನಾವು ಸೀಸನ್ ನೋಡ್ಕೊಂತೀರಿ. ಯಾವ ಸೀಸನ್, ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ದಸರಾ, ಆ ಥರ ಹಬ್ಬಗಳೆಲ್ಲ ನೋಡ್ಕೊಂಡು ಈಗ ನವಂಬರಲ್ಲಿ ಕಟ್ಟಿಂಗ್ ಮಾಡಿಸಿದ್ದೀರಿ. ಈಗ ನವಂಬರಲ್ಲಿ ಕಟ್ಟಿಂಗ್ ಅಂದರೆ 2 ರೀಸನ್ ಇರ್ತದೆ. ಚಳಿಗಾಲದಲ್ಲಿ ನವಂಬರ್ ಕಳೆದ್ಮೇಲೆ ಮಾಡಿಸಿದ್ರೆ ಚಿಗುರು ಬರಲ್ಲ ಅಷ್ಟು ಚೆನ್ನಾಗಿ. ಈಗ ಚಿಗುರು ಬರಬೇಕು ಅಂತಂದರೆ ನಾವು ಅದಕ್ಕೆ ಸೆಪ್ಟೆಂಬರ್ ಕೊನೆಯಲ್ಲಿ ಕಟ್ಟಿಂಗ್ ಮಾಡಿಸಿದ್ದೀರಿ. ಆಮೇಲೆ ಗಿಡ ಜಾಸ್ತಿ ಬೆಳೆದಷ್ಟು ಅದು ರೋಗಗಳು ಬಾಧೆ, ಹೂವು ಕೀಳೋಕ್ಕಾಗಲ್ಲ, ಗಾಳಿ ಆಡಲ್ಲ. ಅದರಿಂದ ನಾವು ವರ್ಷಕ್ಕೊಂದ್ಸಲಿ ಅದನ್ನು ಕಟ್ಟಿಂಗ್ ಮಾಡಿಸ್ತೀವಿ. ಕಟ್ಟಿಂಗ್ ಮಾಡಬೇಕಾದ್ರೆ ಭೂಮಿ ಕತ್ತ ಹೊಡೆಯಲ್ಲ. ಭೂಮಿ ಕತ್ತ ಹೊಡೆದ್ರೆ ಚಿಗುರು ಕಮ್ಮಿ ಬರ್ತದೆ. ನಾ ಅರ್ಧ ಅಡಿ ಬಿಟ್ಬಿಟ್ಟು ಕಟ್ಟಿಂಗ್ ಮಾಡಿಸ್ತೀವಿ. ನಾಡನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹನುಮಂತರಾಯಪ್ಪ ಸರ್ ಅಂತ ಇದ್ದಾರೆ. ಅವ್ರ ವಿಜ್ಞಾನಿಗಳ ತಂಡದಿಂದ ನಾವು ಮಾಹಿತಿ ಪಡಿತೀವಿ. ಗಿಡ ಕಟ್ಟಿಂಗ್ ಮಾಡಿಸೋದ್ರಿಂದ ಮೇಯ್ನು ರೋಗ ಚೆನ್ನಾಗಿ ಗಾಳಿ ಆಡಬೇಕು. ಒಂದು ನಾವು ಹೂವು ಕೀಳಕ್ಕೂ ತೊಂದರೆ ಆಗ್ತದೆ. ಇದು ಗಿಡ ಔಷಧಿ ಸ್ಪ್ರೇ ಮಾಡ್ಕೊಳಕ್ಕೂ ಜಾಸ್ತಿ ತಗೊಂತದೆ. ಗಿಡ ಜಾಸ್ತಿ ಬೆಳವಣಿಗೆ ಆದಷ್ಟೆಲ್ಲ ಔಷಧಿಗಳು ಜಾಸ್ತಿ ಹೊಡಿಬೇಕು. ನಾವು ಔಷಧಿ ಜಾಸ್ತಿ ಬಳಸಬಾರ್ದು. ಗಿಡ ಆರೋಗ್ಯವಾಗಿರಬೇಕು ಅಂದರೆ ಗಿಡನ ವರ್ಷಕ್ಕೊಂದ್ಸಲ ಕಟ್ಟಿಂಗ್ ಮಾಡಿಸ್ಕೊಬೇಕು. ಇದು ನಾವು ಹೂಣಿ ಒಂದು 6 ತಿಂಗಳಾಗಿದೆ. 6 ತಿಂಗಳಿಂದ ಅಂದರೆ ನಾವು ಜಾಸ್ತಿ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಎಲ್ಲ ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಆ ಥರ ಯೂಸ್ ಮಾಡ್ಕೊಂಡು 6 ತಿಂಗಳಿಗೆ ಇಷ್ಟು ಬೆಳೆಸಿದ್ದೀರಿ. ಇದನ್ನು ಇನ್ನೊಂದು 4 ತಿಂಗಳು ಬಿಟ್ಕೊಂಡು ಕಟ್ಟಿಂಗ್ ಮಾಡಿಸ್ತೀರಿ. ಅದುವರೆಗೂ ಅಂದರೆ ಇದು ಈ ಸ್ಟೇಜಲ್ಲಿದ್ದರೆ ಒಳ್ಳೆ ಹೂವು ಇಳುವರಿ ಬರ್ತದೆ, ಗಾಳಿ ಚೆನ್ನಾಗಿ ಆಡ್ತದೆ. ಅದರಿಂದ ಈ ಥರ ಇಷ್ಟು ಅಂತರದಲ್ಲೇ ನಾವು ರೋಸ್ ಮಾಡಬೇಕು. ಹಬ್ಬದಿಂದನೂ ರೇಟ್ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಆಷಾಢದಿಂದ ಹಿಡಿದು ಸೆಪ್ಟೆಂಬರ್, ಈಗ ಜುಲೈಯಿಂದ ಹಿಡಿದು ಸೆಪ್ಟೆಂಬರ್ ಗಂಟ ಒಳ್ಳೆ ಹಬ್ಬಗಳಿರ್ತವೆ. ಆ ಹಬ್ಬಗಳ ಸೀಸನ್ ನೋಡ್ಕೊಂಡು ನಾವು ಗಿಡ ಚೆನ್ನಾಗಿ ಆರೋಗ್ಯವಾಗಿ ಕಾಪಾಡ್ಕೊಂತೀವಿ. ನೀವು ಕಟ್ಟಿಂಗ್ ಮಾಡಿದಾದ್ಮೇಲೆ ಅವತ್ತೇ ದಿವಸನೇ ಎತ್ತಿ ಆಚೆಗೆ ಹಾಕ್ಬಿಟ್ಟು ಸುಟ್ಟಾಕ್ಬಿಡ್ತೀರಿ. ಇದು ಸುಟ್ಟಾಕ್ಬೇಕಾದ್ರೆ ಏನು ಕಾರಣ ಅಂದರೆ ಪಕ್ಕದಾಗಿರೋಂಥ ಗಿಡಕ್ಕೆ ಇದ್ರಾಗಿರೋಂಥ ಟ್ರಿಪ್ಸು, ಮೈಟ್ಸು ಎಲ್ಲ ಅದಕ್ಕೆ ಹೋಗ್ಬಾರ್ದು ಅಂತೇಳಿ ಇದನ್ನೆಲ್ಲ ಸುಟ್ಟಾಕಿ ಈ ಬಿದ್ದಿರೋಂಥ ರೋಗದ ಎಲೆ ಎಲ್ಲನೂ ತರಗೆಲ್ಲ ಆಚೆ ಹಾಕಿ ಇದನ್ನೆಲ್ಲ ಸುಟ್ಟಾಕ್ತೀವಿ. ಅಂದರೆ ಈ ದಿನ ದಿನ ಡೈಲಿ ಆವರೇಜ್ ಅಂದ್ರೂ ಒಂದು 60ರಿಂದ 70 kg ಹೂವು ಕೊಯ್ಲು ಮಾಡ್ತೀವಿ. 2400 ಗಿಡ ಮಾಡ್ಕೊಂಡಿದ್ದೀರಿ. ಅದರಲ್ಲಿ 800 ಗಿಡ ಕಟ್ಟಿಂಗ್ ಹಾಕ್ತಿದ್ದೀರಿ. ಇನ್ನು 800 ಗಿಡ ಆಲ್ರೆಡಿ ಹೂವು ಕೊಯ್ತಾ ಇದೆ. ಇನ್ನು 800 ಗಿಡ ಇನ್ನೊಂದು ಬ್ಯಾಚ್ ಮಾಡ್ಕೊಂಡಿದ್ದೀರಿ. ನಾವು ಹಂತವಾಗಿ ಡೈಲಿ ಹೂವು ಕೀಳಬೇಕು, ಡೈಲಿ ಮಾರ್ಕೆಟಿಂಗು, ಡೈಲಿ ರೈತರಿಗೆ ಆದಾಯ ಬರಬೇಕು.